ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 5, 2026ರಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಸಂಘಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜನ್ಮದಿನಾಚರಣೆ ಬೆಳಗ್ಗೆ 9:30 ಗಂಟೆಗೆ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ವೃತ್ತದಲ್ಲಿರುವ ಪ್ರತಿಮೆಗೆ ಗಣ್ಯರಿಂದ ಮಾಲಾರ್ಪಣೆ ಹಾಗೂ ಬೆಳಿಗ್ಗೆ 10 ಗಂಟೆಗೆ ನಗರದ ರೈಲ್ವೆ ನಿಲ್ದಾಣದ ಮೆರವಣಿಗೆ ಹೊರಟು ಕರ್ನಾಟಕ ಕಲಾಮಂದಿರಕ್ಕೆ ತಲುಪಿತು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ. ತಿಮ್ಮಯ್ಯ, ಸಿ.ಎನ್. ಮಂಚೇಗೌಡ, ಜಿ.ಟಿ. ದೇವೇಗೌಡ, ಶಾಸಕ ಕೆ. ಹರೀಶ್ ಗೌಡ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ನಿತೇಶ್ ಪಾಟೀಲ್, ಯುಕೇಶ್ ಕುಮಾರ್, ತನ್ವೀರ್ ಆಸಿಫ್, ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ರಂಗೇಗೌಡ, ಜನಾರ್ದನ್, ಎಲ್ಲಾ ಸಂಘಟನೆಗಳ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಜಗಜೀವನ್ ರಾವ್ ಅವರ 119ನೇ ಜನ್ಮದಿನೋತ್ಸವವನ್ನು ರಾಷ್ಟ್ರಾದ್ಯಂತ ಆಚರಿಸಲಾಗ್ತದೆ. ಅದರಲ್ಲೂ ಮೈಸೂರಿನಲ್ಲಿ ಈ ದಿನ ರೈಲ್ವೆ ಸ್ಟೇಷನ್ ಇರ್ತಕ್ಕಂಥ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸನ್ಮಾನಿಸಿ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆದಂಥ ಜಿ.ಟಿ. ದೇವೇಗೌಡರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅವರು ಪುಷ್ಪಾರ್ಚನೆ ಮಾಡಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾರ್ಯಕ್ರಮ ಇಲ್ಲಿ ಇಲ್ಲಿಂದ ಕಲಾಮಂದಿರದವರೆಗೆ ಕಾಲ್ನಡಿಗೆ ನಡ್ಕೊಂಡು ಹೋಗಿ ಕಲಾಮಂದಿರದಲ್ಲಿ 11-11:30 ಗಂಟೆಗೆ ಅವರು ಕುಳಿತು ದೊಡ್ಡ ಸಮಾರಂಭ ನಡೀತಾ ಇದೆ. ಸಂದೇಶ ಅವರು ಏನು ಕೊಟ್ಟಿದ್ದಾರೆ ಸರ್? ಆ ಅವರ ಸಂದೇಶ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಅವರು ಜಾತ್ಯತೀತ ರಾಷ್ಟ್ರಗಳಾಗಬೇಕು, ದಲಿತರು ವಿದ್ಯಾವಂತರಾಗಬೇಕು, ಶಿಕ್ಷಣ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಇವು ಮೂರಲ್ಲೂ ಕೂಡ ದಲಿತರು ಮುಂದೆ ಬರಬೇಕು ಅಂಥೇಳಿ ಅವ್ರ ಹೋರಾಟ ಇತ್ತು. ಆ ಹೋರಾಟದ ಪ್ರಕಾರ ಎಲ್ಲವೂ ನಡೀತಾ ಇದೆ. ಅದರಲ್ಲೂ ಕರ್ನಾಟಕ ಸರ್ಕಾರ ಆ ನಿಟ್ಟಿನಲ್ಲೇ ಎಲ್ಲ ಯೋಜನೆಗಳು ಹಾಕ್ಕೊಂಡು ಬಡವರ ಬಗ್ಗೆ, ದಲಿತರ ಬಗ್ಗೆ ಮತ್ತು ನಿರುದ್ಯೋಗಿಗಳ ಬಗ್ಗೆ, ರೈತರ ಬಗ್ಗೆ ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಸೊ ನಡೀತಾ ಇದೆ. ಹಸಿರು ಕ್ರಾಂತಿ ಈಗಲೂ ಪರಿಣಾಮ, ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳಿ ಬಂದಿದ್ದೆ. ಅದು ಯಾಕೆಂದರೆ ಆ ಕಾಲದಲ್ಲಿ ಬರಗಾಲ ಇತ್ತು. 60s 70sನಲ್ಲಿ ಭಾಳ 60ರ ದಶಕದಲ್ಲಿ ಭಾಳ ಇತ್ತು. ಆ ದೇಶದಲ್ಲಿ PL 480 ಅಂತ ಒಂದು ಆ 480ನಲ್ಲಿ ಬೇರೆ ದೇಶಗಳಿಂದ ನಾವು ದವಸಧಾನ್ಯಗಳು ತರಿಸ್ಕೋ ಸ್ಟೇಜ್ ಇತ್ತು. ಅವರು ಯಾವಾಗ ಕೃಷಿ ಮಂತ್ರಿ ತಗೊಂಡ್ರು ಅನೇಕ ಸುಧಾರಣೆಗಳು ತಂದರು. ಹೈಬ್ರಿಡ್ ಬೀಜಗಳು ಮತ್ತು ನಮ್ಮ ಕೆಮಿಕಲ್ಸು, ರಾಸಾಯನಿಕ ಸ್ಪ್ರೇಗಳು ಮತ್ತು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅವರು ಕ್ರಾಂತಿನೇ ಮಾಡಿದ್ರು. ಕೃಷಿ ಕ್ರಾಂತಿ ಮಾಡಿ ಇವತ್ತಿನ ದಿವಸ ದೇಶ ಸ್ವಾವಲಂಬಿಯಾಗಿರಬೇಕಾದ್ರೆ, ಆಹಾರ ಪದ್ಧತಿಯಲ್ಲಿ ನಾವು ಸ್ವಾವಲಂಬಿಗಳಾಗಿರಬೇಕಾದ್ರೆ ಅವರು ಮೂಲ ಕಾರಣ ಅಂಥೇಳಿ ನಾನೆಲ್ಲ ಚರಿತ್ರೆಯಲ್ಲಿ ಇಡೀ ರಾಷ್ಟ್ರ ಮತ್ತು ಎಲ್ಲ ಸಂಶೋಧನಾ ಸಂಸ್ಥೆಗಳು ಹೇಳ್ತಾ ಇದ್ದಾರೆ. ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಉಪ ಪ್ರಧಾನಮಂತ್ರಿಗಳಾಗಿ ಈ ಭಾರತ ದೇಶದ ರೈತರಿಗೆ ಹಸಿರು ಕ್ರಾಂತಿಯ ಹರಿಕಾರರಿಂದ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಗಜೀವನ್ ರಾಮ್ರವರು ಭಾರತ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕ. ಅವರ ಸೇವೆಯನ್ನು ಸ್ಮರಿಸುವ ಮೂಲಕ ಎಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧವಾಗಿ ಎಲ್ಲ ಸಮಾಜಗಳು, ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಭಾರತ ದೇಶವನ್ನು ಮುನ್ನಡೆಸಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂತೇಳಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮಹಾನ್ ನಾಯಕನ ಜಯಂತ್ಯೋತ್ಸವವನ್ನು ಮೈಸೂರಿನಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಜಯಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲರೂ ಕೂಡ ಒಂದು ಹೆಮ್ಮೆ. ಅವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಾಡಿಗೆ, ಈ ಜಗತ್ತಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವರ ಸಂದೇಶಗಳನ್ನು, ಅವರ ಚರಿತ್ರೆಯನ್ನು ಓದಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಯಂತ್ಯೋತ್ಸವ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರತಿ ಹಳ್ಳಿಗಳಿಗೂ ಒಂದು ಟೆಲಿಗ್ರಾಮ್ ಅಂತ ನಾವು ಭಾರಿ ದೊಡ್ಡ ಸ್ಥಿತಿ. ಒಂದು ಟೆಲಿಗ್ರಾಮ್ ಅಂದ್ಬಿಟ್ಟಿದ್ದೀವಿ ಅಂದರೆ ನಾವು 60 ದಶಕದಲ್ಲಿ ನಾವೆಲ್ಲ ಹೋಗ್ತಾ ಇರಬೇಕಾದ್ರೆ 60-70ರಲ್ಲಿ ಒಂದು ಟೆಲಿಗ್ರಾಮ್ ಬಂತು ಅಂತ ಹೇಳಿದ್ರೆ ಅವ್ರಿಗೂ ದೊಡ್ಡ ವಿಷಯ ಆಗಿತ್ತು. ಅಂಥ ಸಮಯದಲ್ಲಿ ಇವರು ಪೋಸ್ಟ್ ಇಲಾಖೆ ನೋಡಿ ಅದನ್ನು ಇದು ಮಾಡ್ತಾರೆ. ಮತ್ತು ರೈಲ್ವೆ ಮಂತ್ರಿಗಳಾಗಿ 1956 ಹೋಗ್ತಾರೆ. 56 ಭಾಳಷ್ಟು ಸುಧಾರಣೆ ಕೊಡ್ತಾರೆ. 1450 ರೈಲ್ವೆ ಮಾರ್ಗ ಮಾಡ್ತಾರೆ, 12,000 ಕಿಲೋಮೀಟರ್ ರೈಲ್ವೆ ಸಂಪರ್ಕ ಕೊಡ್ತಾರೆ.
2500 ರೈಲ್ವೆ ಇಂಜಿನ್ಗಳನ್ನ ಅವರು ಏನು ಸಿಸ್ಟಮ್ ನಡೆಸ್ತಾರೆ. 35,000 ರೈಲ್ವೆ ನೌಕರರಿಗೆ ಕೆಲಸ ಕೊಡ್ತಾರೆ. 35,000 ರೈಲ್ವೆ ನೌಕರರಿಗೆ ಸರ್ ವಸತಿ ಗೃಹ, 35,000 ನೌಕರರಿಗೆ ವಸತಿ ಗೃಹವನ್ನು ಅವರಿದ್ದಾಗ ರೈಲ್ವೆಯಲ್ಲಿ ಮಾಡಿಸ್ತಾರೆ. 10 ಲಕ್ಷ ರೈಲ್ವೆ ಸಿಬ್ಬಂದಿಗಳನ್ನ ನೇಮಕ ಮಾಡಿಸ್ತಾರೆ ಇಡೀ ರಾಷ್ಟ್ರದಲ್ಲಿ. ಇದು ದೊಡ್ಡ ಸಾಧನೆ. 10 ಲಕ್ಷ ಮಂದಿ ಆ ಕಾಲದಲ್ಲಿ ಇವರು 56 ರೈಲ್ವೆ ಮಂತ್ರಿದಾಗ ಇಡೀ ರಾಷ್ಟ್ರದಲ್ಲಿ ಅಷ್ಟು ಜನ ಕೆಲಸ ಕೊಡುವಂಥದ್ದು ಇವತ್ತು ಕೂಡ ದಾಖಲಾಗಿದೆ. ಹೀಗೆ ಅವರು ಒಂದಲ್ಲ ಎರಡಲ್ಲ 70 ದಶಕದಲ್ಲಿ ಆಗ ನೀವು ನಾವೆಲ್ಲ 60-60ರಲ್ಲಿ SSLC ಓದ್ತಾ ಇದೆ ಸ್ಕೂಲ್ಗೆ. 62 ದಿವಸದಲ್ಲಿ ಬಹಳ ಕಷ್ಟ ಇತ್ತು. ಕೆಂಪು ಅಕ್ಕಿ ಬೆಳೆಸ್ತಾ ಇದ್ರು. PL480 ಅಂತ ಒಂದು ಯೋಜನೆ ಇತ್ತು. ಆಗ ರಾಗಿನೂ ಸಿಗ್ತಿರಲಿಲ್ಲ, ಅಕ್ಕಿನೂ ಸಿಗ್ತಿರಲಿಲ್ಲ. ಭಾಳ ಬರ್ತಾನೆ, ಎಲ್ಲರೂ ಕೂಡ ಬರ್ತಾನೆ. ಬೆಳೆ ಬೆಳೆಯೋದಿಲ್ಲ, ಬೆಳೆ ನಾಶ ಆಗೋದಿಲ್ಲ. ನಮ್ಮ ಹಳೆ ಹಳ್ಳಿಗಳಿಗೆ ರೈತರು ಮಾಡ್ತಿದ್ರು ಅಂದರೆ ಬೆಳೆದಂಥ ಬೆಳೆನಲ್ಲಿ ಒಂದು ಭಾಗನ ಬೀಜಕ್ಕೆ ಅಂತ ತಿಳ್ಕೊಳ್ಳೋದು, ಒಂದು ಭಾಗನ ಊಟಕ್ಕೆ ಅಂತ ತಿಳ್ಕೊಳ್ಳೋದು, ಒಂದು ಭಾಗನ ಮಾರಾಟ ಅಂತ ತಿಳ್ಕೊಳ್ಳೋದು. ಆದರೆ ಆ ಬಿತ್ತನೆ ಬೀಜ ಅಂತ ಹೇಳ್ತಿದ್ರಲ್ಲ, ಆ ಬಿತ್ತನೆ ಬೀಜ ಏನಾಗ್ಬಿಡೋದು ಅಂತ ಹೇಳಿದ್ರೆ ಭೂಷ್ಟ ಬಂದ್ಬಿಟ್ಟು ಕೆಟ್ಟೋಗ್ಬಿಡೋದು. ಮತ್ತೆ ಬಿತ್ತನೆ ಬೀಜ ಹಾಕಕ್ಕೆ ಹೋದರೆ ಅದು ಉತ್ತಾ ಇರಲಿಲ್ಲ. ಈ ರೀತಿಯದು. ಆಮೇಲೆ ಇವೆಲ್ಲ ನೋಡಿಬಿಟ್ಟು ಅವ್ರು ಏನು ಸಂಶೋಧನೆ ಮಾಡಿಸ್ತಂದರೆ ಹೈಬ್ರಿಡ್ ತಳಿ ತಂದರು, ರಾಸಾಯನಿಕ ಸ್ಪ್ರೇ ಮಾಡಿಸೋಕ್ಕೆ ಮಾಡಿದ್ರು ಮತ್ತು ಅನೇಕ ಬದಲಾವಣೆ ತಂದು ಅವತ್ತು ದಿವಸ 5 ವರ್ಷಗಳಿಗೆ ಅವ್ರು ಕೊಟ್ಟಂತಹ ಒಂದು ಕಾರ್ಯಕ್ರಮಗಳು ಹೆಸರುಗಳಂತ ಹಿರಿಕಾರಂತ ರೈತರಿಗೆ ಗೊತ್ತಾಗಿರುವುದು ಅದೇ ಒಂದು ಕಾರಣ. ಇವತ್ತು ರಾಷ್ಟ್ರದಲ್ಲಿ ನಾವು ಸ್ವಾವಲಂಬಿಯಾಗಿ ಇವತ್ತು ದಿವಸ ನಮ್ಮ ಆಹಾರವನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಹಾಕಿಕೊಟ್ಟಂಥ ಯೋಜನೆ ಇವತ್ತು ಇಡೀ ಭಾರತ ಖಂಡದಲ್ಲಿ ಇವತ್ತು ಅನ್ನಕ್ಕೋಸ್ಕರ ಎಲ್ಲೂ ತೊಂದರೆ ಕೊಟ್ಟಿಲ್ಲ, ಬೇರೆ ದೇಶಕ್ಕೋಸ್ಕರ ಅವರು ಕೈ ಚಾಚಿಲ್ಲ. ಅದಕ್ಕಿಂತ ಮುಂಚೆ ಅದನ್ನು ಕೊಟ್ಟಿತ್ತು. ಅದಕ್ಕೋಸ್ಕರ ನಾವತ್ತು ಪಶುಕ್ರಾಂತಿಯ ಹರಿಕಾರ ಅಂತ ನಾವು ಹೇಳ್ತಕ್ಕಂಥದ್ದು. ಹೀಗೆ ಇನ್ನೊಂದು ದೊಡ್ಡ ಇದೊಂದು ಹೇಳಿದ್ರೆ 70-74ರಲ್ಲಿ ಈ ದೇಶ ಎಷ್ಟು ಮಟ್ಟಿಗೆ ನಾವು ಪಾಕಿಸ್ತಾನ ಎಷ್ಟು ತೊಂದರೆ ಕೊಡ್ತಾ ಇತ್ತು ಅದರ ತಕ್ಕ ಪಾಠ ಕಲಿಸಿದ್ರು ಅಂತಂದರೆ ಬಾಬು ಜಗಜೀವನ. ಪೂರ್ವ ಪಾಕಿಸ್ತಾನ ಈಗೇನು ಬಾಂಗ್ಲಾದೇಶ ಅಂತ ಇತ್ತು, ಪೂರ್ವ ಪಾಕಿಸ್ತಾನ ಆಯಿತು. ಆ ಪೂರ್ವ ಪಾಕಿಸ್ತಾನಿಗೆ ಓಡಿಸಿ ಪಾಕಿಸ್ತಾನ ಓಡಿಸ್ಬಿಟ್ಟು ಬಾಂಗ್ಲಾದೇಶನ ನಿಲುವು ಮಾಡಬೇಕಾದ್ರೆ ನಮ್ಮ ಜಗಜೀವನರಾಮ್ ಸಾಹೇಬರ ನೇತೃತ್ವದಲ್ಲಿ ಯುದ್ಧ ಇವತ್ತು ಕೂಡ ಸ್ಮರಣೀಯ. ಅವತ್ತೇ ಇಡೀ ರಾಷ್ಟ್ರಕ್ಕೆ, ಇಡೀ ಪ್ರಪಂಚ ಗೊತ್ತಾಯಿತು ಯಾರಿಗೂ ಕೂಡ ಸುಭದ್ರವಾಗಿದೆ, ಬಹಳ ದಕ್ಷವಾಗಿದೆ ಅಂತ ಹೇಳಿ ಆ ಒಂದು ದಕ್ಷತೆಯನ್ನು ತೋರಿಸಿದ್ರು. ಹೀಗೆ ಅನೇಕ ಸಾಧನೆಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು, ಒಂದಲ್ಲ ಎರಡಲ್ಲ. ಆದರೆ ಕೊನೆಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ ಈ ದೇಶದಲ್ಲಿ. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅನೇಕ ಬದಲಾವಣೆಗಳಾಗ್ತವೆ ತುರ್ತು ಪರಿಸ್ಥಿತಿ. ಆ ತುರ್ತು ಪರಿಸ್ಥಿತಿಯಲ್ಲಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಜನತಾ ಪಕ್ಷ ಸೇರ್ತಾರೆ. ಜನತಾ ಪಕ್ಷ ಸೇರಿ ಆ ಎಲೆಕ್ಷನ್ ಗೆದ್ದು ಬರ್ತಾರೆ. ಆ ಜನತಾ ಪಕ್ಷ ಗೆಲ್ಲುವಾಗ ಮತ್ತು ಆ ಚುನಾವಣೆಯಲ್ಲಿ ನಮ್ಮ ಬಾಬು ಜಗಜೀವನರಾಮ್ ಅವರೇ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆವಾಗ ಒಂದು ದಿವಸ ಅಂದಿನ ಸರ್ಕಾರದ ಅಂದಿನ ಪ್ರಜಾಪ್ರತಿನಿಧಿಗಳು ಮೋಸ ಮಾಡ್ತಾರೆ. ಅವರು ಪ್ರಧಾನಮಂತ್ರಿಗಳಾಗಲಿಕ್ಕೆ ಆಗಲಿಲ್ಲ. ಈ ದೇಶದಲ್ಲಿ ಒಂದು ದೊಡ್ಡ ದುರಂತ ನಡೆಸಲಿಕ್ಕಾಗೋದಿಲ್ಲ. ಹೀಗೆ ಕೊನೆಗೆ ಉಪಪ್ರಧಾನಿಯಾಗಿ 1986ರಲ್ಲಿ ಅವರು ಪ್ರಾರಂಭಿಸ್ತಾರೆ. ಹಾಗೆ ನಾನು ಹೇಳಿದ್ದು, ಒಬ್ಬ ವ್ಯಕ್ತಿ ಶಕ್ತಿಯಾಗಿರಬೇಕಾದ್ರೆ, ಸಾಧಕ ಆಗಬೇಕಾದ್ರೆ ಎಷ್ಟೆಲ್ಲ ಶ್ರಮ ವಹಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಇದನ್ನು ಹೇಳಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಇಲಾಖೆಯ ನಿರ್ದೇಶಕರು ನಮ್ಮ ಬೆಂಗಳೂರು ಮತ್ತು ಜಿಲ್ಲಾಧಿಕಾರಿಗಳು ಹೊಂದಿಸಿ ನಾನು ಇಷ್ಟೇ ಹೇಳ್ತೀನಿ, ಜಾತಿ ಈ ದೇಶದಲ್ಲಿ ಹೋಗಿಲ್ಲ, ಬಹಳ ಕಷ್ಟ. ಸ್ವಾತಂತ್ರ್ಯ ಬಂದ 15 ವರ್ಷ ಆಯಿತು. ಇವತ್ತಿಗೂ ಕೂಡ ನಾವು ಶಿಕ್ಷಕರು ಮಾತಾಡೋದು ಯಾರಪ್ಪ ಯಾವ ಜಾತಿ ಅಂತರ್ಜಾತೀಯ ಮನೆ ಬರ್ತಾರೆ. ಜಾತಿ ರಾಷ್ಟ್ರ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಇಂಥ ರಾಷ್ಟ್ರ ನಾಯಕರಿಗೆ ಮಾಡಬೇಕಾದ್ರೆ ಎಲ್ಲ ಜಾತಿಯವರು ಸೇರ್ಕೋಬೇಕು. ಇಲ್ಲ ಆಗಲ್ಲ. ಮದುವೆ ಚಂದನೆ ಮಾಡಬೇಕಾದ್ರೆ ನೇಕಾರ ಸೇರ್ಕೋಬೇಕು, ಇನ್ನೊಬ್ಬರು ಮಾಡಬೇಕಾದ್ರೆ ಆ ಜಾತಿಯವರು ಸೇರ್ಕೋಬೇಕು. ಹೀಗೆ ಮುಂದೆ ಜಾತಿ ಸೇರಿಸುವಾಗಿ ಜಾತಿ ಹಿಡಿದುಕೊಳ್ಳಬೇಕಾದ್ರೆ ಜಾತಿ ಸೇರಿಸುವಂಥ ಸಮಾಜ ಆಗ್ತಾ ಇದೆ. ಇದೇನು ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಈ ಒಂದು ಜನಾಂಗದಲ್ಲಿ ಒಬ್ಬ ಸಾಧಕರಾಗಿ, ಒಬ್ಬ ರಾಷ್ಟ್ರ ನಾಯಕರಾಗಿ
ಜನಿಸಿ ಈ ರಾಷ್ಟ್ರಕ್ಕೆ ಒಂದು ಉತ್ತಮ ಆಡಳಿತವನ್ನು ಕೊಟ್ಟು ರಾಷ್ಟ್ರದ ಪ್ರಧಾನಿಗಳಾಗಿದ್ದು ಉಪಯುಕ್ತ ಗಣ್ಯರಿಗೆ ಸೇವೆ ಸಲ್ಲಿಸಬೇಕಂತವರ ನಾವು ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ. ಅವ್ರು ಹಾಕುವಂಥ ಧೋರಣೆಗೆ ಪ್ರತಿಯೊಂದು ಕೂಡ ನಾವು ಮುಂದಿನ ದಿನಗಳಲ್ಲಿ ಏನು ಪ್ರತಿಯೊಂದು ಸಮಾಜಗಳು ಸಂಘಟನೆಗಳಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಎಜುಕೇಟ್ ಆರ್ಗನೈಸಿಂಗ್ ಅಜಿಟೇಟಿವ್ ಮೂರು ಇಟ್ಕೊಳ್ಳೇಬೇಕು. ನಾವು ಎಜುಕೇಟ್ ಆಗಬೇಕು, ಆರ್ಗನೈಸ್ ಆಗಬೇಕು, ಅನ್ಯಾಯವಾಗಿ ಎಜುಕೇಟ್ ಮಾಡಬೇಕು. ಎಷ್ಟು ಮುಂದುವರಿಸ್ಕೊಂಡು ನಾವು ಸಮಾಜ ಮುಖ್ಯವಾಗಿಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡೋಣ. ಆಡು ಮುಟ್ಟದ ಸೊಪ್ಪಿಲ್ಲ, ಬಾಬೂಜಿ ನಿರ್ವಹಿಸಿದ ಖಾತೆಗಳಿಲ್ಲ ಎಂಬ ಮಾತಿದೆ. ಇವರು ದೀರ್ಘಕಾಲ ಸೇವೆ ಸಲ್ಲಿಸಿದ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಎಂಬ ದಾಖಲೆಯನ್ನ ಹೊಂದಿದ್ದು 1957ರಲ್ಲಿ ನಡೆದ ಮೊದಲ ಚುನಾವಣೆಯಿಂದ ಹಿಡಿದು 34 ವರ್ಷಗಳ ಕಾಲ ಸಂಸದರಾಗಿ ಸೇವೆ ಸಲ್ಲಿಸಿ 1986 ಜುಲೈ 6ರಂದು ಅವರ ಅಂತಿಮ ದಿನದವರೆಗೂ ಕೂಡ ಸಂಸತ್ನಲ್ಲಿ ಸದಸ್ಯರಾಗಿ ಅವರೊಬ್ಬ ಶ್ರೇಷ್ಠ ಸಂಸತ್ಪಟುವಾಗಿ ಅಷ್ಟೇ ಅಲ್ಲ, ದಲಿತರ ಹಾಗೂ ಶೋಷಿತರ ಮತ್ತು ಪ್ರಜಾಪ್ರಭುತ್ವದ ಧ್ವನಿಯಾಗಿದ್ದರು. ಎಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕಂದ್ರೆ ಎದ್ದೋತಿಯ ತಾಯಿ ಕೂತ್ಕೊಳ್ಳಲ್ಲ, ನೋಡು ಕೂತ್ಕೊಂಡು ಎದ್ದೋತಿಯ. ಬಂಧುಗಳೇ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಭಾಷಣ ಮಾಡುವಾಗ, ನಾನು ಭಾಷಣ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ, ಯಾವಾಗ ಇಂಥ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ, ಅವರು ಬಿಟ್ಟು ಓದಿದ್ದನ್ನ ನಾವು ಕಲೀಲಿಕ್ಕೆ, ಅವರು ಹೇಳಿ ಓದಿದ್ದನ್ನ ನಾವು ಪಾಲನೆ ಮಾಡಲಿಕ್ಕೆ, ಅವರು ಕೊಟ್ಟಂತ ಕೊಡುಗೆಯನ್ನ ಮುಂದಿನ ಸಮಾಜದ ಮುಂದಿನ ಪೀಳಿಗೆಗೆ ತಿಳಿಸೋಕ್ಕೋಸ್ಕರವಾಗಿ ಜಿಲ್ಲಾಡಳಿತ ಮತ್ತೆ ಕರ್ನಾಟಕ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಾರೆ. ಬಾಬು ಜಗಜೀವನ್ ರಾಮ್ ಅವರು ಶೋಷಿತ ವರ್ಗದವರಿಗೆ, ದಮನಿತ ವರ್ಗದವರು ಮೇಲ್ಬರಬೇಕು ಮತ್ತು ಅವ್ರದ್ದು ಸಮಾಜದಲ್ಲಿ ಮುಖ್ಯವಾಗಿ ಇರಬೇಕು ಅಂತ ಅನ್ನೋದಕ್ಕೆ ಶ್ರಮಪಟ್ಟವರು ಒಬ್ಬರು. ಅವರು ವಿವಿಧ ಇಲಾಖೆಗಳಿಗೆ ಸಚಿವರಾಗಿದ್ದು ಕೇಂದ್ರ ಸರ್ಕಾರದಲ್ಲಿ, ಅದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಬರಗಾಲ ಬಂದಾಗ ಏನು ಮಾಡೋದು, ರಕ್ಷಣಾ ಸಚಿವರಾಗಿದ್ದಾಗ ಏನು ಮಾಡೋದು, ಅವೆಲ್ಲವರಿಗೆ ಸಂಕ್ಷಿಪ್ತವಾಗಿ ತಿಳಿಸುವುದು. ವಾಸ್ತವವಾಗಿ ನಾವು ಮಾತಾಡಬೇಕು ಅಂತಂದ್ರೆ, ಬಾಬು ಜಗಜೀವನ್ ರಾಮ್ ಅವರು ಏನು ಅವತ್ತು ಶೋಷಿತರು ಮತ್ತು ದಮನಿತರಿಗೆ ಹಾಕತಕ್ಕಂಥ ಕಾರ್ಯಕ್ರಮಗಳು ಇವತ್ತಲ್ಲೂ ಅದನ್ನ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನ ನಾವು ಮಾನವರಾಗಿ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯ ಹೆಚ್ಚು ಇರುವಂಥದ್ದು. ಯಾಕಂದ್ರೆ ಒಂದು 18,000 ಮತದಾರರು, 18,000 ಮತದಾರರ ಜೊತೆಗೆ ಇನ್ನು 18,000 ಜನ ಮತದಾರರಲ್ಲಿದ್ದವರು ಅವರ ಮನೆಯಲ್ಲಿ, ಮಕ್ಕಳುಗಳು ಇನ್ನು 15 ವರ್ಷ ಆಗಿರುವಂಥವ್ರು ಇನ್ನು ಸೇರಿಸಿದ್ರೆ ಒಂದು 40,000 ಜನ ನನ್ನ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.